ಹಾಯ್ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಫೈನಲಿ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಇದು ಎಷ್ಟು ಕಷ್ಟಪಟ್ಟು ಒಪ್ಸ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ನಮಗೆ ಗೊತ್ತಿಲ್ಲ, ಅಷ್ಟು ಕಷ್ಟಪಟ್ಟಿದ್ದೀವಿ ಈ ಟ್ರಿಪ್ಪಿಗೆ ಬರೋಕ್ಕೆ. ನೋಡಿ ಇದು ಚೆನ್ನಾಗೈತೆ ಅಲ್ಲ, ನೀವು ಗೈಸ್ ನೀವು ಬನ್ನಿ, ಬರ್ಬೋದು. ದೇವಸ್ಥಾನ ಮುಗಿಸ್ಕೊಂಡು ತುಂಬ ಹೊಟ್ಟೆ ಹಸಿತಿತ್ತು ಅಂತ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ. ಅಲ್ಲಿದ್ದೀನಂತ ಸೌಂಡ್ಗೆ ಅವ್ನು ಏನು ಹೇಳ್ದ ಅಂತ ಅಲ್ಲಿ ಕೇಳಿಸಿರಲ್ಲ. ಅವ್ನು ಏನು ಹೇಳ್ದ ಅಂದರೆ ತಮ್ಮನೇಲಲ್ಲಿ ನನ್ನ ಫೋಟೋನು ಹಾಕು ಅಂತ ಹೇಳಿದ್ದು. ಸೊ ನಾನು ಡೆಫಿನೆಟ್ಲಿ ಹಾಕಿರ್ತೀನಿ. ಹೇಳಲ್ಲ, ಗುಸ್ಗುಸು ಅಂತ ಮಾಸ್ಗೆ ಗೊತ್ತಾಗಬೇಕು ಅವ್ನು ಏನು ಹೇಳ್ತಾನೆ ಅಂತ. ಜನ್ಮಕ್ಕೆ ಹೋಗೋ. ನಾವು ತಿಂಡಿ ಮುಗಿಸ್ಕೊಂಡು ಹೊರಟಿದ್ದಂಥ ಪ್ಲೇಸ್ ಬಂದ್ಬಿಟ್ಟು ಕಲ್ಲದಗಿರಿ ದೇವಸ್ಥಾನಕ್ಕೆ ಹೋಗಿ ಹೋಗು. ಬರೀ ಚಡ್ಡಿಗಳೇ ಅವೆ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿನ ಪ್ಲೇಸ್ ನೋಡಿ ಸಕ್ಕತ್ತಾಗಿದೆ. ಸೊ ನಾವು ಹೋಗಿದಂಥ ವೆದರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಕಡೆ ಮಳೆನೂ ಇಲ್ಲ, ಬಿಸಿಲು ಇಲ್ಲ, ವೆದರ್ ಅಂತೂ ಸಕ್ಕತ್ತಾಗಿತ್ತು. ನೆಕ್ಸ್ಟು ನಾವು ಹೋಗಿದಂಥ ಪ್ಲೇಸ್ ಬಂದುಬಿಟ್ಟು ಮುಳ್ಳಯ್ಯನಗಿರಿ. ಸೊ ನಾವು ಟಿಯಲ್ಲಿ ಹೋದ್ವಿ. ನೋಡಿ ಫಾಗ್ ಅಂತೂ ತುಂಬ ಫುಲ್ ಮುಚ್ಕೊಂಡ್ಬಿಟ್ಟಿದೆ, ಗಿಡಗಳೇ ಕಾಣಿಸ್ತಾ ಇಲ್ಲ, ಕೆಳಗಡೆ ಏನಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ ನಮಗಂತೂ. ಬಿದ್ದರಂತೂ ಗೋವಿಂದನೇ. ಸಕ್ಕತ್ತಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನೋಡಿ ಎಲ್ಲಿ ಬರೀ ಮೋಡ ಥರ ಕಾಣಿಸ್ತೈತಿ. ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಮಂಗಳೂರು ಅನ್ನೋ ಫೀಲೇ ಬೇರೆ ಇರುತ್ತೆ. ನಾವು ಬೇರೆ ಎಲ್ಲ ಕಡೆನಾದರೂ ಹೋಗ್ಬಿಡ್ಬೋದು, ಬಟ್ ಫ್ರೆಂಡ್ಸ್ ಜೊತೆ ಈ ಥರ ಅಡ್ವೆಂಚರಸ್ ಪ್ಲೇಸ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಅನ್ನೋ ನನ್ನ ಫೀಲು. ಚೆನ್ನಾಗಿ ಬರ್ತೈತಿ ಅಲ್ಲಿ. ವಿರಾಜ್ ಇಂಟ್ರೊಡಕ್ಷನ್ ಚೆನ್ನಾಗಿ ಹೇಳ್ತಾನೆ ಇಂಥ ಪ್ಲೇಸಸ್ ಬಗ್ಗೆ. ನನಗೆ ಗೊತ್ತಿಲ್ಲ ನಿನ್ನ ಇಂಟ್ರೊಡಕ್ಷನೇ ಕೊಡು ಇವಾಗ ಸದ್ಯ. ತಮ್ಮನೆಲ್ಲ ನಿನ್ನ ಫೋಟೋ ಕರ್ನಾಟಕ ಸೇಮ್ ಮಿಸ್ಸಿಂಗ್ ವಾಯ್ಸ್ನಲ್ಲ, ನೇಮ್ ನಾನು. ಕಟ್ ಮಾಡಿ ಆಕ್ಷನ್. ಹೋಗಿ ನಾವು ಇಳ್ಕೊಂಡಿದ್ದಾದಮೇಲೆ 1-3 ಕಿಲೋಮೀಟರ್ಸ್ ಏನೋ ನಡ್ಕೊಂಡೇ ಹೋಗಬೇಕು ಅಂತ ಇತ್ತು. ಸೊ ನಾವು ಜೀಪಲ್ಲಿ ಹೋದ್ವಿ. ಅವರೂ ಅಷ್ಟೇ 1-2 ಕಿಲೋಮೀಟ್ಸು ಬಿಡಿಸಿಲ್ಲ ಅಂತ ಅನ್ನಿಸ್ತು, ಬಟ್ ನಡೆದ್ವಿ. ಸೊ ಫೈನಲಾಗಿ ಪೀಕ್ ಹೋಗಿ ದೇವಸ್ಥಾನಕ್ಕೆ ಮುಟ್ಟೋವರೆಗೂ ಎಂಜಾಯ್ ಮಾಡಿದ್ದೆ. ಮೋಡ ನೋಡಿ ಹೇಗೆ ಜಾರ್ತಿದೆ ಹಾಗೆ ಕೆಳಗಡೆ. ಸೊ ಈ ಚಳಿ ಅಂತೂ ಸಖತ್ ಚಳಿ ಇತ್ತು. ನಾವಂತೂ ಬಜ್ಜಿ ಬೇಯಿಸ್ಕೊಂಡು ಅಜ್ಜಿ ಅಂಗಡಿಲೇ ಚಳಿ ಕಾಯಿಸ್ಕೊಂಡಿದ್ದಾಯಿತು.
ನೆಕ್ಸ್ಟು ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ನಾವು ಕೊಟ್ಟಿದ್ದು ಊಟಕ್ಕೆ ಸ್ಟಾಪು. ಊಟಕ್ಕೆ ನಾವು ಬೆಣ್ಣೆ ದೋಸೆ ನೋಡಿ ಹೆಂಗೆ ಕಾಣಿಸ್ತಿದೆ ಬೆಣ್ಣೆ, ಸಖತ್ತಾಗಿ ಬೆಣ್ಣೆ ದೋಸೆ ಇತ್ತು. ಅದಂತೂ ಎಕ್ಸಲೆಂಟ್ ಫುಡ್ಡು ನಾವು ತಿಂದಿದ್ರಲ್ಲಿ ಅಂತಲೇ ಹೇಳ್ಬೋದು. ಎಕ್ಸಲೆಂಟ್ ಅನ್ನೋದಕ್ಕಿಂತ ನನ್ನ ಫೇವ್ರೆಟ್ ಮಸಾಲೆ ದೋಸೆ. ಯಾವ ಊಟ ತಿಂದರೂ ಮಸಾಲೆ ಊಟ ತಿನ್ನೋ ಫೀಲೇ ಬೇರೆ. ನೋಡಿ ಎಲ್ಲರೂ ಅದನ್ನೇ ತೊಗೊಂಡ್ಬಿಟ್ಟಿದ್ದೀವಿ ನಾವಂತೂ. ನೆಕ್ಸ್ಟ್ ನಾವು ಹೋಗಿದಂಥ ಪ್ಲೇಸ್ ಬಂದುಬಿಟ್ಟು ಬೋಟಿಂಗ್. ಬೋಟಿಂಗಲ್ಲಿ ನಾವು ನೋಡಿದ್ದಂಗೆ ಸುತ್ತ ನೋಡಿದ್ರು ನೀರು ಫುಲ್ ಭಯ ಆಗೋಗಿತ್ತು. ನಾವು ಹೋಗಿದ್ದ ವೆದರಲ್ಲಿ ಫುಲ್ ಗಾಳಿ, ನೀರು ವೇವ್ಸ್ ಅಂತೂ ಜಾಸ್ತಿನೇ ಇತ್ತು. ಸೊ ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಮಿಕ್ಸ್ಡ್ ಫೀಲಿಂಗಲ್ಲಿ ನಾವು ಒಳಗೆ ಹೋಗಿದ್ದು. ಸೊ ನಮಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಇದೇ ಥರ ವೀಡಿಯೋ ನೀವು ನೋಡಬೇಕು ಅಥವಾ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗಿರಲಿ. ಚಿಕ್ಕಮಂಗ್ಳೂರು ಪಾರ್ಟ್ 2ಗೆ ವೆಯ್ಟ್ ಮಾಡ್ತೀವಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.